ಅಧ್ಯಕ್ಷರೇ, ಶ್ರೀರಾಮುಲು ಅವರು ಪಾತಾಳದಲ್ಲಿದ್ದರೂ ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ. ವಿಡಿಯೋ ಇದೆ, ಮತ್ತೆ ನೋಡುವ. ಇಲ್ಲಿ ಚರ್ಚೆ ಮಾಡ್ರೆ ಆಗ್ತಾ ಇದ್ದಾನಲ್ಲ, ಏನ್ ಮಾತಾಡ್ತೀರಿ ನೀವು? ಸರ್ಕಾರ ಎಲ್ಲಿ ಹುಡುಕ್ತಾರೆ? ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ. ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ, ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ ಸದನಕ್ಕೆ ಶ್ರೀರಾಮುಲು ಅವ್ರ ಬಗ್ಗೆ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ನಾಳೆ ಇವತ್ತು ನೀನು ಅಲ್ಲ ವಾಲ್ಮೀಕಿ ಲೂಟಿ ಮಾಡಿರುವಂತ ಇವತ್ತು ನನ್ನ ಮೇಲೆ ಸಿಬಿಐ ಕೇಸ್ಗಳು ಇವತ್ತೇನ್ ಮಾತಾಡ್ತಾನೆ? ಅಲ್ಲ, ಅವನು ಭರತ್ ರೆಡ್ಡಿ ಅಲ್ಲೊಂದು ಸಮಾಧಾನ ಮಾಡಿಬಿಟ್ಟು ನೀವು ಇಲಾಖೆ ಮಾತಾಡ್ತೀರಿ. ಕಾಂಗ್ರೆಸ್ ಪಕ್ಷ ಇದು, ಭರತ್ ರೆಡ್ಡಿ ಅಲ್ಲ. ಇಲ್ಲಿ ಅದೇ ಸಮಾಧಾನ ಮಾಡಿ ನನಗೆ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರೇ, ಇವತ್ತು ಪೆಟ್ರೋಲ್ ಬಾಂಬ್ ನಿಮ್ಮ ಕಾರ್ಯಕರ್ತರು ಸತ್ತಿದ್ರು ಕೂಡ ನೀನು ಸಮರ್ಥನೆ ಮಾಡ್ತೀನಿ ಅಂತಂದ್ರೆ ಯಾವ ಸಂದೇಶ? ಈಗ ನಾನು ಹೇಳಿ ಕೇಳಿ, ನಾಗೇಂದ್ರ ಆಯ್ತಪ್ಪ, ನೀವು ಕೂತ್ಕೊಳ್ಳಿ. ನಾಗೇಂದ್ರ ಸ್ವಾಮಿ ಅವರೇ ಕೂತ್ಕೊಳ್ಳಿ, ಎಲ್ಲ ಸಮಾನ. ಒಂದ್ ಸೆಕೆಂಡ್, ಎಂ.ಬಿ. ಪಾಟೀಲ್ ಅವ್ರು ಪ್ಲೀಸ್. ಆಯ್ತು, ಬೇಡ ಪ್ಲೀಸ್ ಕೂತ್ಕೊಳ್ಳಿ, ಪ್ಲೀಸ್ ನೀವು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್, ಯಾಕೆ? ಒಂದ್ ಸೆಕೆಂಡ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.